ಇವತ್ತು ನಾನು ಎಂತ ಜಾಗ ತೋರ್ಸಕ್ ಹೋಗ್ತಾ ಇದೀನಿ ಅಂದ್ರೆ ಯಾರಿಗೂ ಜೀವನದಲ್ಲಿ ಮರೆಯಕ್ಕೆ ಆಗಲ್ಲ ಅಂತ ಸಾವಿರಾರು ನೆನಪು ಕೊಟ್ಟಿರೋ ಜಾಗ ಕರ್ಕೊಂಡು ಹೋಗ್ತಾ ಇದೀನಿ. ಬರ್ರಿ ತೋರಿಸ್ತೀನಿ. ಇದೇನಲ್ಲ ಎಲ್ಲಾರ್ಗು ಉಚಿತ ಪ್ರವೇಶ ಅಂತೇಳಿ ಗೇಟೆ ಕಿತ್ತಾಕ್ಬಿಟ್ಟವ್ರೆ. ಇದು ನಮ್ ದೇಶ. ಇದೇ ನೋಡ್ರಿ ನಾನು ಓದಿದ ಸ್ಕೂಲು, ಸರ್ಕಾರಿ ಪ್ರೌಢಶಾಲೆ. ನಾನು ಅನ್ನುವಾಗ ಇದು ಸರ್ಕಾರಿ ಬಾಲಕರ ಪ್ರೌಢಶಾಲೆ ಅಂತ ಇತ್ತು. ಈಗೆಲ್ಲ ಫುಲ್ ಕಂಪ್ಲೀಟ್ ಆಗಿ ಚೇಂಜ್ ಆಗೈತಿ. ಎಷ್ಟು ವರ್ಷ ಆಯ್ತು ನಾವು ಇದನ್ನ ಇಲ್ಲಿ ಓದಿ ಮುಗಿಸಿ, ಎಷ್ಟು ವರ್ಷ ಆಯ್ತು. ಬಟ್ ಇಲ್ಲಿಗೆ ಬಂದ್ರೆ ಏನೋ ಒಂಥರ ಹೊಸ ಫೀಲು, ಅದೊಂಥರ ಮೈ ಜುಮ್ ಅನ್ಸೋ ಫೀಲ್ ಅನ್ಸುತ್ತಲ್ಲ ಆ ತರ. ಎಷ್ಟೋ ವರ್ಷಗಳಾದ್ಮೇಲೆ ಮತ್ತೆ ಈ ಜಾಗಕ್ಕೆ ಬಂದಿರೋದು. ನೀವು ಯಾರ ಈ ವಿಡಿಯೋ ನೋಡ್ತಿರೋರು ನಮ್ಮ ಸರ್ಕಾರಿ ಬಾಲಕರ ಪ್ರೌಢಶಾಲೆಗೆ ಓದಿದ್ರೆ ಹಂಗೆ ಒಂದು ಕಮೆಂಟ್ ಹಾಕ್ರಿ, ಎಷ್ಟು ವರ್ಷ ಇಲ್ಲಿ ಓದಿದ್ದೀರಾ ಅಂತ. ಮತ್ತೆ ನಿಮಗೆ ಗೊತ್ತಿರೋರು ಯಾರ ಇದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಇಲ್ಲಿ ಓದಿದ್ದು 8, 9 ಮತ್ತೆ 10ನೇ ಕ್ಲಾಸು. 8ನೇ ಕ್ಲಾಸು ಆ ರೂಮು, 9ನೇ ಕ್ಲಾಸ್ ಈ ರೂಮು, ಮತ್ತೆ 10ನೇ ಕ್ಲಾಸ್ ಈ ರೂಮು. ಅವಾಗೆಲ್ಲ ಈ ರೂಮ್ ಚೇಂಜ್ ಮಾಡೋದು ಹೆಂಗಿತ್ತಂದ್ರೆ ಒಂಥರ ಪ್ರಮೋಷನ್ ಸಿಕ್ತಂಗೆ. 8ರಿಂದ 9ಕ್ಕೆ ಹೋಗೋದು, 9ರಿಂದ 10ಕ್ಕೆ ಹೋಗೋದು ಒಂಥರ ಹೈಯರ್ ಪೊಸಿಷನ್ಗೆ ಹೋದಂಗೆ. ಇಲ್ಲಿ ಬಾಯ್ಸ್ ಹೈಸ್ಕೂಲ್ ಮತ್ತೆ ಗರ್ಲ್ಸ್ ಹೈಸ್ಕೂಲ್ ಎರಡೂ ಐತೆ ನೋಡ್ರಿ. ಇಲ್ಲಿ ಒಂಥರ ಇದು ಇಂಡಿಯಾ ಪಾಕಿಸ್ತಾನ ಬಾರ್ಡರ್ ಇದ್ದಂಗೆ. ಹಸಿರು ಕಲರ್ ಇರೋದೆಲ್ಲ ಗರ್ಲ್ಸ್ ಹೈಸ್ಕೂಲು, ಪಿಂಕ್ ಕಲರ್ ಇರೋದೆಲ್ಲ ಬಾಯ್ಸ್ ಹೈಸ್ಕೂಲು. ಈ ಫೀಲ್ಡ್ ಅಲ್ಲಿ ಎಷ್ಟು ಆಟಗಳು ಆಡ್ಬಿಟ್ಟಿದೀವಿ ಅಂದ್ರೆ, ಈ ಫೀಲ್ಡ್ ಅಲ್ಲಿ ಅದೆಷ್ಟು ಸಲಿ ಬಿದ್ದು ಮಂಡಿ ಮತ್ತೆ ಕುಂಡಿ ಎಲ್ಲ ಹೊಡಾಕೊಂಡ್ಬಿಟ್ಟಿದೀವಿ. ಇದೇ ಜಾಗ ನೋಡ್ರಿ, ಈ ಮೂಲೆಯಲ್ಲಿ ತೋರಿಸ್ತೀನಿ. ಪ್ರತಿ ದಿವಸ ಮಧ್ಯಾಹ್ನ ಊಟ ಕೊಡ್ತಿದ್ದಾಗ ತಟ್ಟೆ ತೊಳ್ಕೊಳಕ್ಕೆ ಮತ್ತೆ ಊಟ ಆದ್ಮೇಲೆ ತಟ್ಟಲ್ಲೇ ಉಯ್ದಾಡಿರೋ ಜಾಗ ಇದು. ಯಾಕಂದ್ರೆ ತಟ್ಟೆ ತೊಳ್ಕೊಳಕ್ ಹೋಗಿ ಎಷ್ಟು ಜನ ಮೇಲ್ ಬಿದ್ದು ದೊಡ್ಡ ಯುದ್ಧಗಳೇ ಆಗೋಗಿವೆ ಇಲ್ಲಿ ತಟ್ಟೆ ತಗೊಂಡು ಹೊಡೆದಾಡಿ. ಸ್ಕೂಲ್ ಇರ್ತಿದ್ದು ಪ್ರತಿದಿನ 9 ಗಂಟೆಗೆ ಸ್ಕೂಲ್ ಇದ್ರೆ 9 ಗಂಟೆ ಸ್ಕೂಲಿಗೆ ಬರ್ಬೇಕಂತ ಇದ್ರೆ ನಾವು 8 ಗಂಟೆಗೆ ಬರ್ತಿದ್ವಿ. ಯಾಕಂದ್ರೆ ಯಾವ್ದು ಬೆಂಚ್ ಚೆನ್ನಾಗೈತೆ ಅಂತ ನೋಡ್ಬಿಟ್ಟು ಬಂದ ತಕ್ಷಣ ಎಳ್ಕೊಂಡ್ಬಿಟ್ಟು ಆ ಬೆಂಚಲ್ಲಿ ಕೂತ್ಕೊಂತ ಇದ್ವಿ. ಈಗೆಲ್ಲ ಬೆಂಚ್ಗಳು ಏನು ಇಲ್ಲ ಈ ರೂಮ್ಸ್ ಅಲ್ಲಿ. ಇದೇ ಬೋರ್ಡ್ಗಳಲ್ಲಿ ಹೆಸರು ಹಾಕ್ಸಿ ನಮ್ಗೆ ಕೈಗೆ ಗೆಣ್ಣಿಗೆ ಒಡ್ಸಿರೋದು ಕೂಡ ನೆನಪೈತೆ. ಇವಾಗ ಇಲ್ಲಿ ಬೆಂಚ್ಗಳೇ ಏನು ಇಲ್ಲ. ಅದೇ ದೊಡ್ಡ ಕೆಲಸ ನಮ್ಗೆ. ದಿನ ಬರ್ತಿದ್ದಂಗೆ ಒಂದು ಚೆನ್ನಾಗಿರೋ ಬೆಂಚ್ ಹಾಕೊಂಡು ಅವತ್ತಿನ ಕ್ಲಾಸ್ ಕೇಳೋದು, ಮತ್ತೆ ಯಾರು ನಮ್ಮ ಪಕ್ಕ ಕೂತ್ಕೋಬೇಕಂತ ಬಂದ ತಕ್ಷಣನೇ ಡಿಸೈಡ್ ಮಾಡ್ಕೊಂಡ್ಬಿಡ್ತಿದ್ವಿ. ಬ್ಯಾಗ್ ಇಟ್ಬಿಟ್ಟು ಈಗ ಬಸ್ಸಿನ ಸೀಟ್ ಹಿಡಿಯಕ್ಕೆ ಯಾವ ತರ ಉಯ್ದಾಡ್ತಾರೋ ಹಂಗೆ ಬೆಂಚಲ್ಲಿ ಸೀಟ್ ಹಿಡಿಯಕ್ಕೆ ಉಯ್ದಾಡ್ತಾ ಇದ್ವಿ ನಾವು. ಅವಾಗ 8ನೇ ಕ್ಲಾಸಲ್ಲಿ ಸಿದ್ದರಾಮಯ್ಯನ ಯಾರು ಯಡಿಯೂರಪ್ಪನ ಸೈಕಲ್ ಕೊಡ್ತಿದ್ದು, ಮರ್ತೇ ಹೋಗ್ಬಿಟ್ಟಿದೆ. ಸೈಕಲ್ ಇನ್ನೂ ಐತೆ, ಬಟ್ ಯಾರು ಸೈಕಲ್ ಕೊಟ್ಟಿದ್ರು ಅಂತ ಮರ್ತೋಗೈತೆ. ಅವಾಗೆಲ್ಲ ಸೈಕಲ್ಗಳೆಲ್ಲ ಇಲ್ಲೇ ನಿಲ್ಲಿಸ್ತಿದ್ದು ಈ ಬಿಲ್ಡಿಂಗ್ ಹಾಕಿನ ಮುಂಚೆ. ಅವಾಗ ಸೈಕಲ್ ಬಂತಂದ್ರೆ ನಮ್ಗೆ 8ನೇ ಕ್ಲಾಸ್ ಯಾತಕ್ಕೋಸ್ಕರ ಹೋಗ್ತೀರಾ ಅಂತ ಯಾರ ಕೇಳಿದ್ರೆ ನಮ್ಮನ್ನ ಸೈಕಲ್ ಕೊಡ್ತಾರಲ್ಲ ಅದಕ್ಕೋಸ್ಕರ ಹೋಗ್ತೀವಿ ಅನ್ಕೊಂಡಿದ್ವಿ. ಇವಾಗ ಸೈಕಲ್ ಇಲ್ಲ, ಏನಿಲ್ಲ. ಇನ್ನೊಂದೇನಂದ್ರೆ ನನಗ್ ಗೊತ್ತಿರೋ ಪ್ರಕಾರ ಇಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಕೊಡೋದಂತಹ ಬೇಳೆ ಸಾರು ಮತ್ತೆ ಅನ್ನ ಯಾವ 5 ಸ್ಟಾರ್ ಹೋಟ್ಲಲ್ಲೂ ಟೇಸ್ಟ್ ಸಿಗಲ್ಲ ಅನ್ಸುತ್ತೆ. ನಾವು ಓದ್ಬೇಕಾದ್ರೆ ಗೇಟ್ ಇಲ್ಲಿತ್ತು. ಅವಾಗ ಮಧ್ಯಾಹ್ನ ಆಗ್ತಿದಂಗೆ ಯಾರನ್ನೂ ಆಚೆ ಬಿಡ್ತಿರಲ್ಲ, ಗೇಟ್ ಕ್ಲೋಸ್ ಮಾಡ್ಕೊಂಡಿರೋರು, ಯಾರನ್ನಾರ ಒಬ್ಬರನ್ನ ಗೇಟ್ ಕಾಯಕ್ ಬಿಟ್ಟಿರೋರು. ನಾವು ಲಂಚ ಕೊಡೋದೆಲ್ಲ ಯಾವಾಗ್ಲಿಂದ ಪ್ರಾಕ್ಟೀಸ್ ಮಾಡಿದ್ವಿ ಅಂದ್ರೆ, ಇಲ್ಲಿ ಗೇಟ್ ಕಾಯ್ಕೊಂಡು ಒಬ್ಬ ನಿಂತಿರನಲ್ಲ ಅವ್ನಿಗೊಂದು ಚಾಕ್ಲೇಟ್ ಕೊಟ್ಟು ನಾವು 2 ರೂಪಾಯಿ ಮಿಠಾಯಿ ತಿನ್ಕೊಂಡ್ ಬರ್ತೀವಿ. ಎಲ್ಲ ಗೊತ್ತಾಗೋಯ್ತು. ಇನ್ನೊಂದೇ ನನ್ಗೆ ಇದುವರೆಗೂ ಸಂಧಿ ನೋಡಿದ್ರೆ ಯಾಕೆ ಭಯ ಅಂತ ಅಂದ್ರೆ, ಇಲ್ಲೊಬ್ರು ನಮ್ಗೆ ಕನ್ನಡ ಮೇಷ್ಟ್ರಿದ್ರು. ಅವ್ರು ಹೆಂಗೆ ಅಂದ್ರೆ ಏನೋ ಒಂದ್ ಪದ ಹೇಳ್ಬಿಟ್ಟು ಇದು ಯಾವ ಸಂಧಿ ಅಂತ ಕೇಳೋರು. ಅದು ನಮ್ಗೆ ಯಾವ ಸಂಧಿ ಅಂತಾನು ಹೇಳಕ್ ಆಗ್ತಿರಲ್ಲ, ಇವ್ರು ಏನ್ ಕೇಳ್ತಾವ್ರೆ ಅಂತಲೂ ಅರ್ಥ ಆಗ್ತಿರಲ್ಲ. ನಾನೇನಯ್ಯ ತಪ್ಪು ಮಾಡ್ದೆ, ನಾನು ಎಲ್ಲಿ ತಪ್ಪು ಮಾಡ್ದೆ? ಹೇಳಿಲ್ಲ ಅಂದ್ರೂ ಹೊಡೆದ್ರು ಯಾರು, ಹೇಳಿದ್ರು ಹೊಡಿಯೋರು. ಅವಾಗೆಲ್ಲ ಡಸ್ಟರು, ಮರದಲ್ಲಿ ಮಾಡಿರೋ ಡಸ್ಟರ್ ಇರ್ತಿತ್ತು. ತಗೊಂಡು ಗೆಣ್ಣಿಗ್ ಬಿಟ್ರೆ ಅಂದ್ರೆ ಊಟ ಮಾಡಕ್ ಆಗ್ತಿರಲ್ಲ 3-4 ದಿವಸ, ಆ ತರ ಕೊಡೋರು. ನಿಮ್ಗೂ ಈ ತರ ಗೆಣ್ಣೆಲ್ಲ ಒದೆ ತಿಂದಿದ್ರೆ ಯಾರಾದ್ರೂ ನಮ್ ಬಾಯ್ಸ್ ಹೈಸ್ಕೂಲರ್ ಇದ್ರೆ ಅವ್ರ ಹೆಸರೇನು ಅಂತ ಕಮೆಂಟ್ ಮಾಡ್ರಿ. ಆಗಲ್ಲ. ನಾವು ಸ್ಕೂಲಲ್ಲಿ ಓದ್ತಿರ್ಬೇಕಾದ್ರೆ 8, 9, 10ನೇ ಕ್ಲಾಸ್ ಮುಗಿಸ್ಬಿಟ್ಟು ಸ್ಕೂಲ್ ಲೈಫ್ ಅನ್ನೋದು ಬಿಟ್ಟು ಆಚೆ ಹೋಗೋಣ ಅಂತ ಅನ್ಕೊಂತಿದ್ವಿ. ಬಟ್ ಆಚೆ ಹೋದ್ಮೇಲೆ ನಮಗ್ ಅನ್ಸಿದ್ ಏನಂದ್ರೆ ಯಾತಕ್ಕೋಸ್ಕರ ಸ್ಕೂಲ್ ಲೈಫ್ ನ ಮುಗಿಸ್ಬಿಟ್ಟು ಆಚೆ ಬಂದ್ವಿ, ಇನ್ನೂ ಸ್ಕೂಲಲ್ಲೇ ಇರ್ಬೇಕಿತ್ತು ಅಂತನ ನಮಗೂ ಎಷ್ಟೋ ಸಲ ಅನ್ಸಿದೆ. ಯಾಕಂದ್ರೆ ಇದು ಸ್ಕೂಲ್ ದಿನಗಳು ಹೆಂಗೆ ಅಂದ್ರೆ ಒಂಥರ ಗೋಲ್ಡನ್ ಡೇಸ್ ಇದ್ದಂಗೆ. ಇಲ್ಲಿ ಕಳಿಯಂತ ಪ್ರತಿ ದಿನ ಪ್ರತಿ ಕ್ಷಣಗಳು
ಅದು ಎಷ್ಟು ಲಕ್ಷ ಎಷ್ಟು ಕೋಟಿ ಸಂಪಾದನೆ ಮಾಡಿ ಖರೀದಿ ಮಾಡ್ಕೊಂತೀನಿ ಅಂದ್ರೂ ಸಹ ಸಿಗಲ್ಲ ಅಂತ ಕ್ಷಣಗಳು ಇಲ್ಲಿದೆ. ದಿನ ಬೆಳಿಗ್ಗೆ ಬಂದು ಇಲ್ಲಿ ಪ್ರೇಯರ್ ಮಾಡ್ಕೊಂಡು ಮಧ್ಯಾಹ್ನ ಎಲ್ಲ ಗುಂಪಲ್ಲಿ ಕೂತ್ಕೊಂಡು ಊಟ ಮಾಡ್ಕೊಂಡು ಮತ್ತೆ ಯಾರೋ ಒಬ್ಬ ಅಡ್ಡೆಸ್ರು ಕರ್ದ ಅಂತೇಳಿ ಫೀಲ್ಡ್ ಅಲ್ಲಿ ಅಟ್ಟಾಡಿಸ್ಕೊಂಡು ಹೊಡೆದಾಡಿ ಮೇಷ್ಟ್ರ ಕೈಲಿ ಒದೆ ತಿಂದು ಇದ್ರಲ್ಲಿ ಬಿಡ್ತಿದ್ದ ಗಸಗಸೆ ಹಣ್ಣ ಕಿತ್ಕೊಂಡ್ ತಿಂದು ಬಟ್ಟೆಗಳು ಹೊಡೆದಾಡಿ ಅದ್ ಹೆಂಗೆ ಅಂದ್ರೆ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ, ಅಷ್ಟು ಒಂಥರ ನೆನಪುಗಳು. ಅಂದ್ರೆ ಈ ಸ್ಕೂಲ್ ಲೈಫ್ ಆದ್ಮೇಲೆ ಎಷ್ಟು ಜನ ಫ್ರೆಂಡ್ಸ್ಗಳು ನಮ್ ಜೊತೆ ಇಲ್ಲ ಅಥವಾ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ. ಬಟ್ ಇದನ್ನೆಲ್ಲ ನೆನಪಿಸ್ಕೊಳಕ್ ಹೋದಾಗ ಪ್ರತಿಯೊಬ್ರು ಫ್ರೆಂಡ್ಸ್ ಜೊತೆ ಕಳೆದ ಕ್ಷಣಗಳೆಲ್ಲನ ಒಂದೊಂದಾಗೆ ನೆನಪಾಗ್ತಿರುತ್ತೆ. ಬಟ್ ಈ ಸ್ಕೂಲ್ ಲೈಫ್ ಇಂದಲೂ ನಿಮ್ ಜೊತೆಗೆ ಯಾರ ಫ್ರೆಂಡ್ ಇದ್ರೆ ನಿಜವಾಗ್ಲೂ ಅದೊಂಥರ ಪುಣ್ಯನೇ ಇದ್ದಾಗೆ. ಯಾಕೆಂದ್ರೆ ಲೈಫ್ ಲಾಂಗ್ ಇರೋಂಥ ಫ್ರೆಂಡ್ಸ್ಗಳು ಯಾವತ್ತೂ ಸಿಗಲ್ಲ. ಏನೋ ಒಂದ್ ಸಣ್ಣ ಮನಸ್ತಾಪದಿಂದ ನಾವು ಫ್ರೆಂಡ್ಶಿಪ್ನೇ ಕಳ್ಕೊಂಡಿರ್ತೀವಿ. ಬಟ್ ಆ ಮನಸ್ತಾಪ ಎಲ್ಲ ಪಕ್ಕಕ್ಕಿಟ್ಟು ಅವ್ರ ಜೊತೆ ಕಳೆದ ಕ್ಷಣಗಳನ್ನೆಲ್ಲ ನೆನೆಸ್ಕೊಂಡ್ರೆ ನಾವ್ ಯಾಕೆ ಮಾತ್ ಬಿಟ್ವಿ ಅಂತ ಒಂದು ಮನ್ಸಲ್ಲಿ ನೋವಾಗಂತ ಕ್ಷಣಗಳು ಸಹ ಇರ್ತವೆ. ಸೊ ಅದಕ್ಕೆ ಇವತ್ತಿರ್ತೀವಿ ನಾಳೆ ಹೋಗ್ತೀವಿ. ಚಿಕ್ಕ ವಯಸ್ಸಿಂದ ಕಳೆದಿರೋಂಥ ನೆನಪುಗಳು ಮತ್ತೆ ಕ್ಷಣಗಳು ಯಾವತ್ತೂ ಜೀವಂತವಾಗಿರ್ತವೆ. ಅದಕ್ಕೆ ಈಗೇನೇ ಮನಸ್ತಾಪಗಳು ನಡೆದಿದ್ರು ಕೂಡ ನಿಮ್ ಸ್ಕೂಲ್ ಲೈಫ್ ಅಥವಾ ನಿಮ್ ಚಿಕ್ಕ ವಯಸ್ಸಿಂದ ನಿಮ್ ಜೊತೆಗೆ ಇರೋ ಫ್ರೆಂಡ್ಸ್ನ ಯಾವತ್ತೂ ಕಳ್ಕೊಳಕ್ ಹೋಗ್ಬೇಡಿ. ಏನೇ ಮನಸ್ತಾಪ ಇದ್ರು ಇವತ್ತಿಗೆ ನಿಲ್ಲಿಸ್ಬಿಟ್ಟು ಅವ್ರ ಜೊತೆ ಕಳೆದ ಕ್ಷಣಗಳನ್ನ ಮತ್ತೊಂದ್ಸಲಿ ನೆನಪಿಸ್ಕೊಂಡು ಒಳ್ಳೆ ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡಿ. ಇನ್ನೊಂದೇನಂದ್ರೆ ಯಾರಿಗಾರು ನಿಮ್ ಸ್ಕೂಲ್ ಲೈಫಲ್ಲಿ ನಿಮ್ ಫ್ರೆಂಡ್ಸ್ ಜೊತೆ ಎಲ್ಲಾನು ಇನ್ನೊಂದ್ಸಲಿ ಆ ಕ್ಷಣ ರಿವೈಸ್ ಮಾಡ್ಕೋಬೇಕು ಅಂದ್ರೆ ಎಲ್ಲ ನಿಮ್ ಫ್ರೆಂಡ್ಸು ಕೂಡ ಒಂದು ಪ್ಲಾನ್ ಮಾಡ್ಕೊಂಡು ಈ ತರ ಶನಿವಾರ ಆಯ್ತು ಭಾನುವಾರ ಆಯ್ತು ಬಂದು ಈ ಸ್ಕೂಲಲ್ಲಿ ಒಂದ್ ಸ್ವಲ್ಪ ಕ್ಷಣ ಕಳೆದೋದ್ರೆ ಒಂಥರ ನೆಮ್ಮದಿ ಸಿಗುತ್ತೆ. ನನಗೆ ಪ್ರತಿ ಸಲಿ ಒಂದು ಸಾಂಗ್ ಕೇಳಿದಾಗ ನನ್ನ ಜೀವನದಲ್ಲಿ ಕಳೆದಿರೋ ಸ್ಕೂಲ್ ಲೈಫ್ ಎಲ್ಲ ಕಣ್ಣು ಮುಂದೆ ಬಂದು ಕಣ್ಣಲ್ಲಿ ನೀರು ತುಂಬಿಕೊಂಡು ಭಾವುಕತೆ ಆಗಂತ ಒಂದು ಸಾಂಗ್ ಇದೆ. ಅದ್ಯಾವುದು ಅಂದ್ರೆ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಸೇರಿಕೊಂಡು ನಮ್ಮ ದಾರಿ ಬದುಕು ಎಷ್ಟು ಚಂದವೆಂದು ಸಾರುತ್ತಿಹುದು ಸಾರಿ ಸಾರಿ ನೀವು ಅಂತ ಶುರುವಾಗಲು ಲೋಲೋಗ ಬದಲು ನಮ್ಮ ನಡುವೆ ಕೊಂಚ ಸಂಕೋಚ ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಕಣ್ಣ ಕಂಬನಿಯ ಒರೆಸುವ ಸೇವ ನಮ್ಮ ಸ್ನೇಹವಿರಲಿ ಶಾಶ್ವತ. ಮಳೆಯು ಬರಲು